ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ. ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಅನುಭವದಲ್ಲಿ ಕೊನೆಗೊಳ್ಳುವ ಜ್ಞಾನವನ್ನು ಸಂಪೂರ್ಣವಾಗಿ ನಿನಗೆ ಹೇಳುತ್ತೇನೆ. ಇದನ್ನು ತಿಳಿಯುವುದರಿಂದ ಮತ್ತೆ ತಿಳಿದುಕೊಳ್ಳಬೇಕಾದುದು ಏನೂ ಉಳಿಯುವುದಿಲ್ಲ. ಪ್ರತಿಯೊಬ್ಬರ ದೃಷ್ಟಿಕೋನವೂ ಭಿನ್ನ. ಒಂದು ಸಭೆಯಲ್ಲಿ ವಿಷಯ ವಿವರಣೆ ಕೊಡುತ್ತಿರುವಾಗ ಆ ವಿಷಯ ಪ್ರತಿಯೊಬ್ಬನಿಗೂ ಒಂದೇ ರೀತಿಯ ಜ್ಞಾನ ಕೊಡುತ್ತದೆ ಎನ್ನಲಾಗದು. ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯ ಯೋಗ್ಯತೆಯ ಆಧಾರದಲ್ಲಿ ಜ್ಞಾನ ದೊರೆಯುತ್ತದೆ. ಕೆಲವರು ವಿಷಯವನ್ನು ವಿವರಿಸುವಾಗಲೇ ತಮ್ಮ ಕಲ್ಪನಾ ಶಕ್ತಿಯಿಂದ ಸದಾರ್ಥವನ್ನು ಅಥವಾ ಅಪಾರ್ಥವನ್ನು ಮಾಡಿಕೊಳ್ಳುತ್ತಾರೆ. ಉದಾಹರಣೆಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗ್ರಾಮದಿಂದ ಹಿಡಿದು ರಾಜ್ಯ ಹಾಗೂ ರಾಷ್ಟ್ರದವರೆಗೆ ಪ್ರಜೆಗಳ ಹಿತರಕ್ಷಣೆಗಾಗಿ ಸಾಕಷ್ಟು ಸಭೆಗಳು ನಡೆಯುತ್ತವೆ. ಈ ಸಭೆಗಳಲ್ಲಿ ಭಾಗವಹಿಸುವ ಎಲ್ಲ ಪ್ರತಿನಿಧಿಗಳ ಆಶಯ ಪ್ರಜೆಗಳ ಹಿತರಕ್ಷಣೆ ಒಂದೇ ಆಗಿದ್ದರೆ ಯಾವುದೇ ವಿಷಯವನ್ನು ವಿರೋಧಾಭಾಸದಿಂದ ನೋಡದೆ ಕೇವಲ ನ್ಯೂನ್ಯತೆಗಳನ್ನು ಮಾತ್ರ ಹುಡುಕಿ ಚರ್ಚಿಸಿ ಎಲ್ಲರ ಅನುಭವದ ಆಧಾರದಲ್ಲಿ ದೊರೆತ ಜ್ಞಾನದಿಂದ ಈ ಭುವಿಯನ್ನೇ ಸ್ವರ್ಗ ಮಾಡಬಹುದಾಗಿತ್ತು. ಇದುವರೆಗೂ ಚರಿತ್ರೆಯ ಮೂಲಕ ಪಡೆದ ಜ್ಞಾನದ ಆಧಾರದಲ್ಲಿ ಪಡೆದ ಅನುಭವವನ್ನು ಸರಿಯಾಗಿ ಬಳಸದೆ ಕೇವಲ ಸ್ವಪ್ರತಿಷ್ಠೆಗೋಸ್ಕರ ತಮ್ಮ ಜ್ಞಾನವನ್ನು ಉಪಯೋಗಿಸುವ ಮನುಷ್ಯ ಯಾವುದೇ ಒಳ್ಳೆಯ ಅನುಭವ ಪಡೆಯಲಾರ. ಜ್ಞಾನದಿಂದ ಅನುಭವ ಪಡೆದು ಅದರಿಂದ ತನ್ನ ವ್ಯಕ್ತಿತ್ವವನ್ನು ಶಾಶ್ವತವಾಗಿ ಬದಲಾಯಿಸಲು ಸಾಧ್ಯವಾದರೆ ಅದೇ ನಿಜವಾದ ಜ್ಞಾನ. ಅನುಭವ ಮಾತ್ರ ಸತ್ಯ. ಅನುಭವದಲ್ಲಿ ಕೊನೆಗೊಳ್ಳುವ ಜ್ಞಾನ ಶಾಶ್ವತವಾಗಿ ತಲೆಯಲ್ಲಿ ದಾಖಲಾಗುವ ಕಾರಣ ಇದರಿಂದ ಮಾದರಿಯೊಂದು ಸಿದ್ಧವಾಗಿ ಈ ಮಾದರಿಯ ಮೂಲಕ ಪ್ರಪಂಚ ತಿಳಿಯುವುದು ಸುಲಭವಾಗಿ ಇನ್ನೇನನ್ನೂ ತಿಳಿಯುವ ಅವಶ್ಯಕತೆ ಇರುವುದಿಲ್ಲ. ಹರಿ ಓಂ.